ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿ ಹೊಸದಾಗಿ ಒಂದು ವಿದ್ಯಾರ್ಥಿ ಅರ್ಜಿನ ಕೂಡ ಕರೆದರೆ ಯಾವ ವಿದ್ಯಾರ್ಥಿ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ಈ ಪರ್ಟಿಕ್ಯುಲರ್ ಅಕಾಡೆಮಿಯಿಂದ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಕರೆದರೆ ಇಲ್ಲಿ ಏನಾದರೂ ನೀವು ಎಕ್ಸಾಮ್ಸ್ಗೆ ಅಟೆಂಡ್ ಆಗಿ ಕ್ವಾಲಿಫೈ ಆದರೆ ನಿಮಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಜೊತೆಗೆ ಏನಪ್ಪ ಅಂದರೆ ಫ್ರೀ ಕೋಚಿಂಗ್ನು ಕೂಡ ನೀಡ್ತಾ ಹೋಗ್ತಾರೆ. ಬನ್ನಿ ಫ್ರೆಂಡ್ಸ್, ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ಅವ್ರ ವತಿಯಿಂದ IAS KS ಕೋಚಿಂಗ್ ಮಾಡಬೇಕು, ಬೆಸ್ಟ್ IAS KS ಅಥವಾ UPSC ಸಿವಿಲ್ ಸರ್ವಿಸ್ ಕೋಚಿಂಗ್ ಮಾಡಬೇಕಂತಿದ್ದವರಿಗೆ 2024-25ನೇ ಸಾಲಿನ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅರ್ಜಿನೂ ಕೂಡ ಕರೆದರೆ ಅದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಾರ್ .com ಅನ್ನೋ ವೆಬ್ಸೈಟ್ ಮುಖಾಂತರ ಏನೋ ಅರ್ಜಿನೂ ಕೂಡ ಕರೆದರೆ ವಿಜಯನಗರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಯಾರ್ಯಾರು IAS KS ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಇದನ್ನು ಡೆಡಿಕೇಟೆಡ್ ಓದಬೇಕಂತಿದ್ದವರಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಕೂಡ ಏನಿದೆ. ಸೊ ಏನಪ್ಪ ಅಂದರೆ ಇದು ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ 24-25ನೇ ಸಾಲಿನಿಂದ ಈಗ ಆಲ್ರೆಡಿ ಅರ್ಜಿಗಳು ಕೂಡ ಓಪನ್ ಆಗಿದ್ದಾವೆ, ಅರ್ಜಿನೂ ಕೂಡ ನಿಮ್ಗೆ ಕಾಗ್ತದೆ. ಸೊ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಡಾಕ್ಟರ್ ರಾಜ್ಕುಮಾರ್ IAS KS ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಕಾಲರ್ಶಿಪ್ ಟೆಸ್ಟ್ 2024ಕ್ಕೆ ನಿಮಗೇನಪ್ಪ ಅಂದರೆ ಕ್ಲಿಕ್ ಮಾಡ್ಕೊಂಡು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ ಗೌರ್ಮೆಂಟ್ ಆಫ್ ಕರ್ನಾಟಕದ ವತಿಯಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ IAS KS ವಿದ್ಯಾರ್ಥಿಗಳನ್ನು ಪಡೆದುಕೊಳ್ಳುವ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗುವ ವಿದ್ಯಾರ್ಥಿಗಳಲ್ಲಿ IAS KS ವಿದ್ಯಾರ್ಥಿ ಪರೀಕ್ಷೆಯನ್ನು ಪ್ರಕಟಿಸಲಾಗಿದ್ದು, ಈ ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ತೇರ್ಗಡೆ ಆದ ಪ್ರಮಾಣದ ಆಧಾರದ ಮೇಲೆ ಸಂಸ್ಥೆ ವತಿಯಿಂದ ಡ್ಯುಯಲ್ ಮೋಡ್ ತರಗತಿಗಳನ್ನು, ಸ್ಟಡಿ ಮೆಟೀರಿಯಲು, ಪ್ರಚಲಿತ ವ್ಯವಹಾರ, ನಿಯತಕಾಲಿಕೆಗಳು, ಟೆಸ್ಟ್ ಸರಣಿ ಮಾರ್ಗದರ್ಶನವನ್ನು ಒಳಗೊಂಡಂತೆ UPSC KPS ಕೋರ್ಸ್ಗಳು ಸೇರಿದಂತೆ ಒಟ್ಟು 100ರವರೆಗೂ ವಿದ್ಯಾರ್ಥಿಗಳನ್ನು ಪಡೆಯಲು ಅವಕಾಶ ಕಲ್ಪಿಸಿ ಸದರಿ ಅವಕಾಶವನ್ನು ವಿದ್ಯಾರ್ಥಿಗಳು ಈ ಕೆಳಕಂಡ ಲಿಂಕ್ ಮೂಲಕ ನೋಂದಣಿ ಮಾಡಿಕೊಂಡು ಅಟೆಂಡ್ ಮಾಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ .com ಹಾಗೆ ಲಿಂಕ್ನು ಕೂಡ ಕೊಟ್ಟಿದ್ದಾರೆ. ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡ್ಕೋಬೋದು. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವತಿಯಿಂದ IAS KS ವಿದ್ಯಾರ್ಥಿಗಳನ್ನು ಪಡೆದುಕೊಳ್ಳಲಿಕ್ಕೆ ಇದೊಂದು ಗುಡ್ ಅಪಾರ್ಚುನಿಟಿ ಅಂತ ಕೂಡ ಕೊಟ್ಟಿದ್ದಾರೆ. ಆ ಲಿಂಕ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ವತಿಯಿಂದ ಇದಕ್ಕೂ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸರ್ಕ್ಯುಲರ್ ಕೂಡ ಆಗಿದೆ. ಆ ಲಿಂಕ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಲಿಂಕ್ ಕೂಡ ಇದೆ. ಆ ಪರ್ಟಿಕ್ಯುಲರ್ ಲಿಂಕ್ನಲ್ಲಿ ನೀವೇನಪ್ಪ ಅಂದರೆ ಇಲ್ಲಿ ಭರ್ತಿ ಮಾಡ್ತಾ ಹೋಗಬೇಕಾಗುತ್ತೆ. IAS ಸ್ಕಾಲರ್ಶಿಪ್ ಟೆಸ್ಟ್ 2024 ಅಪ್ ಟು 100% ಸ್ಕಾಲರ್ಶಿಪ್ ಆನ್ ಆಲ್ ಪ್ರೋಗ್ರಾಮ್ಸ್ ರೌಂಡ್ ಫಸ್ಟ್ ಡೇಟ್ 3rd ಮಾರ್ಚ್ 2024, 3ನೇ ಮಾರ್ಚ್ 2024ಕ್ಕೆ ಏನಪ್ಪ ಅಂದರೆ ಆನ್ಲೈನ್ ಮೋಡಲ್ಲಿ ಟೆಸ್ಟ್ನು ಕೂಡ ತೆಗೆದುಕೊಳ್ತಾರೆ. ಅಲ್ಲೇನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಫಾರ್ಮ್ನ ಫಿಲಪ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಏನಕ್ಕೆ ಕೇಳಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರಾಗಿ ಮೊದಲನೇ ಯಾರ್ಯಾರು ಈ ಸ್ಕಾಲರ್ಶಿಪ್ ಪಡ್ಕೋಬೇಕಂದ್ರೆ ಅವ್ರ ಹೆಸರನ್ನ ಭರ್ತಿ ಮಾಡಬೇಕಾಗತ್ತೆ. ನಂತರ ಅವ್ರ ಫೋನ್ ನಂಬರು, ಹಾಗೆ ಟೆಲಿಗ್ರಾಮ್ ಲಿಂಕ್ ಆಗಿರಬೇಕಾಗುತ್ತೆ, ಇಮೇಲ್ ID, ನಂತರ ಯಾವ ಕೋರ್ಸ್ಗೆ ನೀವು ರಿಜಿಸ್ಟರ್ ಮಾಡ್ಬೇಕಂತಿದ್ದೀರಾ. ಇಲ್ಲಿ ನೋಡಿ UPSC IAS ಅಥವಾ KPSC KS. ಹಾಗೆ ಏನಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಇನ್ಫಾರ್ಮೇಷನ್ ಯಾವ ಥರದಿಂದ ಪಡ್ಕೊಂಡ್ರಿ, ಬ್ಯಾಂಕ್ ವತಿಯಿಂದ, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾದಿಂದ ಇದರಿಂದ ಪಡ್ಕೊಂಡ್ರಿ, ನ್ಯೂಸ್ ಪೇಪರ್, ಕಾಲೇಜ್ ಸೆಮಿನಾರಿಂದ ಪಡ್ಕೊಂಡಿದ್ರು ಅಂತ ತಿಳಿಸಿ. ಹಾಗೆ ಎನಿ ಕಮೆಂಟ್ಸ್ ಆರ್ ರಿಮಾರ್ಕ್ಸ್ ನಿಮ್ದು ಇದ್ದರೆ ಅದನ್ನು ಹಾಕಿ. ಮತ್ತು ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಟೆಸ್ಟ್ ಫಾರ್ IAS KS ಕೋರ್ಸ್ ನೋಡಿ 2 ಸ್ಟೇಜ್ನ, 1ನೇ ರೌಂಡ್ನಲ್ಲಿ ಆನ್ಲೈನ್, 2ನೇ ರೌಂಡ್ನಲ್ಲಿ ಆಫ್ಲೈನ್ ಇರುತ್ತೆ. ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾರೆ. 2 ಅವರ್ ಏನಪ್ಪ ಡ್ಯೂರೇಷನಲ್ಲಿ 100 ಕ್ವಶನ್ಸ್ಗಳು ಇರ್ತವೆ. 2 ಮಾರ್ಕ್ಸಿಂದ ಒಂದು ಕ್ವಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ಸಿಲೆಬಸ್ಸನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸಿಲೆಬಸ್ ಅಪ್ ಟು 12th ಸ್ಟ್ಯಾಂಡರ್ಡ್ NCERT ಸಿಲೆಬಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಎಕಾಲಜಿ, ಆಮೇಲೆ ಅದ್ರ ಜೊತೆಗೆ ಎಕನಾಮಿಕ್ಸು, ಸೈನ್ಸ್, ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಫ್ರಮ್ ಸೆಪ್ಟೆಂಬರ್ 2023 ಫೆಬ್ರವರಿ 2024 ಜನರಲ್ ನಾಲೆಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ನು ಕೂಡ ಬರ್ತವೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ವಿಲ್ ಬಿ ವೇರಿ ಫ್ರಮ್ 100% ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಸ್ಪಿರೆಂಟ್ ಇಸ್ ರಿಟರ್ನ್ ಇನ್ ಟೆಸ್ಟ್ ಆ್ಯಸ್ ವೆಲ್ ಆಸ್ ಇಂಟರ್ವ್ಯೂನಲ್ಲಿ ಕೊಡ್ತಕ್ಕಂಥ ಅವರು ಪರ್ಫಾರ್ಮೆನ್ಸ್ ಮೇಲೆ ಅವ್ರ ಕ್ವಾಲಿಫಿಕೇಷನ್ ಆಗುತ್ತೆ. ಕೋರ್ಸ್ 6ರಿಂದ 7 ತಿಂಗಳವರೆಗೆ ಕೂಡ ಉಚಿತ ಆಗಿರುತ್ತೆ. ಟೋಟಲ್ ಮ್ಯಾಕ್ಸಿಮಮ್ 9ರಿಂದ 11 ತಿಂಗಳವರೆಗೂ ಇರುತ್ತೆ. 6ರಿಂದ 7 ತಿಂಗಳು KPSC ಇರುತ್ತೆ. 9ನೇ ತಿಂಗಳಿಂದ 11ನೇ ತಿಂಗಳವರೆಗೂ ಕೂಡ IAS ಕೋಚಿಂಗ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇನಪ್ಪ ಅಂದರೆ ಎಲ್ಲ ಮಾಹಿತಿನೂ ಕೂಡ ಭರ್ತಿ ಮಾಡಿ ಕನ್ಫರ್ಮ್ ಅಂತ ಕೊಟ್ಟು ಎಸ್ ಅಂತ ಕೊಡಬೇಕಾಗುತ್ತೆ. ನಂತರ ಈ ಫಾರ್ಮ್ ಭರ್ತಿ ಆದಮೇಲೆ ಆಟೋಮೆಟಿಕಲಿ ನಿಮ್ಮ ಮೇಲಿಗೆ ಕೂಡ ಒಂದು ಇನ್ಫಾರ್ಮೇಷನ್ ಬರುತ್ತೆ. ನಂತರ ಅವ್ರು ನಿಮ್ಗೆ ಏನಪ್ಪ ಅಂದರೆ 3ನೇ ಮಾರ್ಚ್ 2024 ಟೆಸ್ಟ್ ಲಿಂಕ್ ಕೂಡ ಬರುತ್ತೆ. ಆ ಟೆಸ್ಟ್ ಲಿಂಕ್ ಆನ್ಲೈನಲ್ಲಿ ಇರುತ್ತೆ, ಅದ್ರ ಮಾಹಿತಿನೂ ಕೂಡ ಬರ್ತಾ ಹೋಗ್ತಾರೆ. ಹೆಚ್ಚಿನ ಮಾಹಿತಿಗಾಗಿ 9108448444ಗೆ ಕೂಡ ಕಾಲ್ ಮಾಡ್ಬೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡ್ಕೋಬೇಕಂತಿದ್ರೆ, ಉಚಿತ KS IAS ಪ್ರಿಲಿಮಿನರಿ ಮಾಡ್ಬೇಕಂತಿದ್ರೆ ಅವರೆಲ್ಲ ಕೂಡ ಇದು ಒಳ್ಳೆ ಅಪಾರ್ಚುನಿಟಿ ಫ್ರೆಂಡ್ಸ್. ಹಾಗೆ ಲಿಂಕನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ.
ಆ ಲಿಂಕ್ನು ಕೂಡ ವೆಬ್ಸೈಟ್ನಲ್ಲಿದೆ, ಈ ಲಿಂಕ್ನು ಕೂಡ ಹಾಕ್ತೀನಿ. ಸೊ ನೀವು ಭರ್ತಿ ಮಾಡಿ ಹಾಗೆ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅಪ್ ಟು ನೋಡಿ ಫ್ರೆಂಡ್ಸ್, ನಿಮಗೆ ಭಾಳಷ್ಟು ಸ್ಕಾಲರ್ಶಿಪ್ 28,000 30,000 ರೂಪಾಯಿ ಕೂಡ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಇದ್ದೀರಾ UPSC ಕೋಚಿಂಗ್ ಅಂದಾಗ 1 ಲಕ್ಷ ಗಟ್ಟಲೆ ಖರ್ಚಾಗುತ್ತೆ. ಸೊ ಅವನ್ನೆಲ್ಲ ಕೋಚಿಂಗ್ ಫ್ರೀ ಕೊಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇದರ ಪ್ರಯೋಜನ ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.